ಅದೆಲ್ಲರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ನಿನ್ನೆ ಪಂದ್ಯ ಸೋತ ಬಳಿಕ ಬೆಂಗಳೂರು ಬುಲ್ಸ್ ಎಲಿಮಿನೇಟ್ ಆಗಿಲ್ಲ. ಯಾಕಂದರೆ ಇನ್ನೂ ಒಂದು ಪಂದ್ಯ ಇದೆ, ಟಾಪ್ 4ನಲ್ಲಿ ಮುಗಿಸಿರೋದ್ರಿಂದ ಇನ್ನೂ ಕೂಡ ಒಂದು ಚಾನ್ಸ್ ಇದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಸೊ ಇವತ್ತು ಪಾಟ್ನಾ ಪೈರೇಟ್ಸ್ ವಿರುದ್ಧ ಎಲಿಮಿನೇಟರ್ 2ದಲ್ಲಿ ಬೆಂಗಳೂರು ಬುಲ್ಸ್ ಪಂದ್ಯ ಆಡಲಿದ್ದಾರೆ. ಸೊ ಇವತ್ತು ನಡೆಯುವ ಮೊದಲ ಪಂದ್ಯದಲ್ಲಿ ಇವತ್ತು ಬೆಂಗಳೂರು ಬುಲ್ಸ್ ಪಾಟ್ನಾ ಪೈರೇಟ್ಸ್ ವಿರುದ್ಧ ಮುಖಾಮುಖಿ ಆಗ್ತಾ ಇದ್ದಾರೆ. ಸೊ ಇವತ್ತೇನಾದರೂ ಸೋಲ್ತರೆ ಪಕ್ಕ ಎಲಿಮಿನೇಟ್ ಆಗ್ತಾರೆ. ಗೆದ್ದರೆ ಮತ್ತೊಮ್ಮೆ ತೆಲುಗು ಟೈಟನ್ಸ್ ವಿರುದ್ಧ ಆಡಬೇಕು. ಸೊ ರಿವೆಂಜ್ ತೀಸ್ಕೊಳ್ಬೋದು. ಸೊ ಇವತ್ತು ಗೆದ್ದು ಮತ್ತೆ ತೆಲುಗು ಟೈಟನ್ಸ್ ವಿರುದ್ಧನೇ ಆಡಬೇಕಾಗುತ್ತೆ ಬೆಂಗಳೂರು ಬುಲ್ಸ್ ತಂಡ. ಸೊ ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂವನ್ನು ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಕೊನೆಯಲ್ಲಿ ಮ್ಯಾಚನ್ನು ಕೈಚಲ್ಲಿದ್ರು ಬೆಂಗಳೂರು ಬುಲ್ಸ್ ತಂಡ. ಮಿನಿ ಕ್ವಾಲಿಫೈಯರನ್ನು ಸೋತಿದ್ರು. ಸೊ ಅದಕ್ಕಾಗಿ ಇವತ್ತು ಪಾಟ್ನಾ ಪೈರೇಟ್ಸ್ ವಿರುದ್ಧ ಎಲಿಮಿನೇಟರ್ 2ದಲ್ಲಿ ಆಡಬೇಕಾಗಿದೆ ಬುಲ್ಸು. ಸೊ ಎಲಿಮಿನೇಟರ್ 2 ಅಂತ ಹೇಳಿದ್ರೆ ಎಲಿಮಿನೇಟೇ ಈ ಮ್ಯಾಚ್ ಹೋದರೆ. ಸೊ ಪಾಟ್ನಾ ಅಂತೂ ಸಖತ್ ಫಾರ್ಮ್ನಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ 6 or 7 ಕನ್ಸೆಕ್ಯೂಟಿವ್ ವಿಕ್ಟ್ರಿ ಮೂಲಕ ಅವ್ರು ಇವಾಗ ಬಂದಿರೋದು. 1% ಚಾನ್ಸ್ನಿಂದ ಅವ್ರೀಗ ಪ್ಲೇ ಆಫ್ಸನ್ನು ತಲುಪಿ ಈ ಹಂತಕ್ಕೆ ಬಂದಿರೋದು. ಪ್ಲೇನ್ ಪಂದ್ಯ ಕೂಡ ವಿನ್ ಆಗಿದ್ದಾರೆ ನಿನ್ನೆ ನಡೆದ ಪಂದ್ಯದಲ್ಲಿ. ಸೊ ಅವರಂತೂ ಸಖತ್ ಕಾನ್ಫಿಡೆಂಟ್ ಆಗಿರ್ತಾರೆ ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಆ ಥರ ಪರ್ಫಾರ್ಮೆನ್ಸ್ ಬಂದಿದೆ. ಯಾಕಂದರೆ ಪ್ಲೇನ್ ಎಲಿಮಿನೇಟರ್ 2 ವಿನ್ ಆಗಿದ್ದಾರೆ ಇನ್ಫ್ಯಾಕ್ಟು. ಸೊ ಹಾಗಾಗಿ ಎಲಿಮಿನೇಟರ್ 2 ಇವತ್ತು ಬೂಲ್ಸ್ ಜೊತೆ ಅವರು ಆಡ್ತಾರೆ. ಸೊ ಅಯಾನ್ ಲೋಚಬ್ ಅಂತೂ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಸೊ ಅದು ಥ್ರೆಟ್ ಆಗ್ಬೋದು ಇವತ್ತು ಬೆಂಗಳೂರು ಬೂಲ್ಸ್ ತಂಡಕ್ಕೆ. ಯಾಕಂತ ಹೇಳಿದ್ರೆ ಡಿಫೆಂಡರ್ಸ್ ಏನಾದರೂ ಸ್ವಲ್ಪ ಮಿಸ್ಟೇಕ್ಗಳನ್ನು ಮಾಡಿದ್ರೆ ಅಯಾನ್ ಲೋಚಬ್ಗೆ ಈಸಿ ಆಗಿಬಿಡುತ್ತೆ. ಸೊ ಅವರೊಬ್ಬರೇ ಇವತ್ತಿನ ಮ್ಯಾಚ್ಗೆ ಥ್ರೆಟ್ ಅಂತಲೇ ಹೇಳ್ಬೋದು. ಸೊ ಡಿಫೆಂಡರ್ಸ್ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಪಾಟ್ನಾ ಪೈರೇಟ್ಸ್ ಕಡೆ. ಸೊ ಹಾಗಾಗಿ ಈಸಿ ಇರೋದಿಲ್ಲ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಹೋದ ಪಂದ್ಯ ಮುಖಾಮುಖಿಯಾಗಿದ್ದು ಪಾಟ್ನಾ ಪೈರೇಟ್ಸ್ ಟೈ ಬ್ರೇಕರ್ನಲ್ಲಿ ವಿನ್ ಆಗಿದ್ದರು. ಸೊ ರಿವೆಂಜ್ ಟೈಮ್ ಆಗುತ್ತೆ ಇದು ಖಂಡಿತವಾಗ್ಲೂ. ಇವತ್ತೇನಾದರೂ ಪಾಟ್ನಾ ಪೈರೇಟ್ಸನ್ನು ಸೋಲಿಸ್ತಾರೆ, ರಿವೆಂಜ್ ತೀರ್ಸ್ಕೋಬೋದು. ಅದು ಕೂಡ ಪ್ಲೇ ಆಫ್ಸ್ ಹಂತದಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡೋಣ ಇವತ್ತಿನ ಪಂದ್ಯದಲ್ಲಿ ಏನಾಗುತ್ತೆ ಅಂತ. ಸೊ ಅಲಿ ರೇಜಾ ನಿನ್ನೆ ಮೊದಲ ಹಾಫ್ನಲ್ಲಿ ಮಂಕಾಗಿದ್ದರೂ ಕೂಡ ಸೆಕೆಂಡ್ ಹಾಫ್ನಲ್ಲಿ ಸೂಪರ್ 10 ಗಳಿಸ್ಕೊಂಡು ಸಖತ್ತಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಇನ್ಫ್ಯಾಕ್ಟು ಯೋಗೇಶ್ ಅವ್ರಿಗೆ ಇಂಜುರಿ ಆಗಿತ್ತಂತೆ. ನಿನ್ನೆ ವೀಡಿಯೋದಲ್ಲಿ ಏನಾಗಿತ್ತು ಗೊತ್ತಿಲ್ಲ ಅಂತ ಹೇಳಿದ್ದೆ. ಸೊ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಯೋಗೇಶ್ ಅವ್ರಿಗೆ ಇಂಜುರಿ ಆದ ಕಾರಣ ನಿನ್ನೆ ಮ್ಯಾಚ್ ಆಡಿಸಿಲ್ಲ. ಸೊ ಇವಾಗ ಸೀರಿಯಸ್ ಇಂಜುರಿ ಅಲ್ಲ ಅಂತ ಅನಿಸುತ್ತೆ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಪಂದ್ಯಕ್ಕೆ ಪಾಸಿಟಿವ್ ಬರ್ಬೋದು. ಸೊ ಯೋಗೇಶ್ ಅವರ ಪ್ರೆಸೆನ್ಸ್ ನಮಗೆ ಬೇಕು. ನಿನ್ನೆನೇ ಅದು ಪ್ರೂವ್ ಆಯಿತು. ಸಾಹಿಲ್ ರಾಣೆ ಅಷ್ಟು ಚೆನ್ನಾಗಿ ಆಡಿಲ್ಲ ಕವರಲ್ಲಿ. ಸೊ ಮಿಸ್ಟೇಕ್ಗಳನ್ನು ತುಂಬಾ ಮಾಡಿದ್ರು. ಕೊನೆಯ ಟೈಮ್ನಲ್ಲಿ ಒಂದೆರಡು ಮಿಸ್ಟೇಕ್ ಮಾಡಿ ಬ್ಲಂಡರ್ ಆಯಿತು, ಅದೇನೇ ಅಂತಲೇ ಹೇಳ್ಬೋದು. ಸೊ ಯೋಗೇಶ್ ಅವರು ಬಂದರೆ ಒಂದು ಆನೆ ಬಲ ಬಂದಾಗ ಇವತ್ತು ಮತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಇವತ್ತೇನಾದರೂ ವಿನ್ ಆದರೆ ಮತ್ತೊಮ್ಮೆ ತೆಲುಗು ಟೈಟನ್ಸ್ ವಿರುದ್ಧ ಆಡಬೇಕಾಗುತ್ತೆ. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಇವತ್ತು ಮ್ಯಾಚ್ ವಿನ್ ಆಗಿ ಮುಂದಿನ ಹಂತಕ್ಕೆ ತಲುಪಲಿ ಬುಲ್ಸ್ ಅಂತ ನಮ್ಮ ಆಶಯ. ಸೊ ಪ್ಲೇಯಿಂಗ್ 7 ಅದೇ ಹೇಳಿದಾಗೆ ಚೇಂಜ್ ಏನು ಮಾಡಲಿಕ್ಕಿಲ್ಲ. ಯೋಗೇಶ್ ಅವರು ಬಂದರೆ ಅವರು ಇರ್ತಾರೆ. ದೀಪಕ್, ಸಂಜಯ್, ಸತ್ಯಪ್ಪ ಮಟ್ಟಿ, ಆಕಾಶ್ ಶಿಂಡೆ, ಆಶೀಶ್ ಮಲಿಕ್ ಹಾಗೂ ಅಲಿ ರೇಜಾ ಇರ್ತಾರೆ. ಸೊ ಚೆನ್ನಾಗಿದೆ ಈ ಟೀಮು. ಚೆನ್ನಾಗಿ ಕಳಪೆಯಾಗೇನು ಆಡಿಲ್ಲ ಇಷ್ಟು ದಿನ ಒಂದು ಮ್ಯಾಚ್ ಕೂಡ. ಸೊ ಸ್ಟಾರ್ಟಿಂಗ್ನಲ್ಲಿ ಒಂದಿಷ್ಟು ಆಫ್ ಕಲರ್ ಆಗಿರೋ ಮ್ಯಾಚಸ್ಗಳು ಬಂದಿದ್ದನ್ನು ಬಿಟ್ಟರೆ ಹೋಲ್ ಸೀಸನ್ ಸಖತ್ತಾಗಿಯೇ ಆಡಿದ್ದಾರೆ ಇನ್ಫ್ಯಾಕ್ಟು. ಸೊ ನೋಡೋಣ, ಇದೇ ಪ್ಲೇಯಿಂಗ್ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಇವತ್ತು ಕೂಡ ಅದೇ ರೀತಿ ಆಡಿಸೋದ್ರಲ್ಲಿ ಎಲ್ಲ ಮಾತಿಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನು ಪ್ಲೇ ಆಫ್ಸ್ನ ಕಡೆ ಬರೋದಾದರೆ ನಿನ್ನೆ ಇನ್ಫ್ಯಾಕ್ಟು 2 ಪಂದ್ಯ ಆಗಿತ್ತು. ಒಂದು ಮಿನಿ ಕ್ವಾಲಿಫೈಯರ್ ಆದರೆ ಇನ್ನೊಂದು ಎಲಿಮಿನೇಟ್ರು. ಸೊ ಇವಾಗ ಮ್ಯಾಪಲ್ಲಿ ನೀವು ನೋಡ್ಬೋದು, ಮಿನಿ ಕ್ವಾಲಿಫೈಯರ್ನಲ್ಲಿ ತೆಲುಗು ಟೈಟನ್ಸ್ ವಿನ್ ಆಗಿ ಎಲಿಮಿನೇಟರ್ 3ಗೆ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಎಲಿಮಿನೇಟರ್ 1ನಲ್ಲಿ ಜೈಪುರ್ ಸೋಲ್ಸೋ ಮುಖಾಂತರ ಪಾಟ್ನಾ ಎಲಿಮಿನೇಟರ್ 2ಗೆ ಆಯ್ಕೆಯಾಗಿದ್ದಾರೆ. ಅಲ್ಲಿ ಇವತ್ತು ಬೆಂಗಳೂರು ಬುಲ್ಸನ್ನು ಫೇಸ್ ಮಾಡ್ತಾರೆ. ಮ್ಯಾಪ್ನಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಇವಾಗ. ಸೊ ಕ್ವಾಲಿಫೈಯರ್ 1ನಲ್ಲಿ ಇವತ್ತು ಪುಣೇರಿ ಪಲ್ಟನ್ ಮತ್ತು ದಬಾಂಗ್ದಲ್ಲಿ ಬಿಗ್ ಮ್ಯಾಚ್ ಕೂಡ ಬರೋದಕ್ಕಿದೆ ಬೆಂಗಳೂರು ಮ್ಯಾಚ್ ಬಳಿಕ. ಸೊ ಆ ಮ್ಯಾಚ್ನಲ್ಲಿ ವಿನ್ ಆದ ತಂಡ ಫೈನಲನ್ನು ಸ್ಟ್ರೈಟ್ ಅವೇ ಪ್ರವೇಶ ಮಾಡ್ತಾರೆ. ಅದರಲ್ಲಿ ಸೋತ ತಂಡ ಕ್ವಾಲಿಫೈಯರ್ 2ಗೆ ಆಯ್ಕೆ ಆಗ್ತಾರೆ. ಕ್ವಾಲಿಫೈಯರ್ 2ಗೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ತೆಲುಗು ಟೈಟನ್ಸ್ ಮತ್ತು ಇವಾಗ ಯಾರು ಬರ್ತಾರೆ ಬೆಂಗಳೂರು ಅಥವಾ ಪಾಟ್ನಾ ವಿರುದ್ಧ, ಅವರಿಬ್ಬರಲ್ಲಿ ಒಬ್ಬರು ಬರ್ತಾರೆ. ಸೊ ಈ ಮ್ಯಾಚ್ ಎಲಿಮಿನೇಟರ್ 3ದಲ್ಲಿ ವಿನ್ ಆದ ತಂಡ ಕ್ವಾಲಿಫೈಯರ್ 1ನಲ್ಲಿ ಸೋತ ತಂಡದ ವಿರುದ್ಧ ಆಡಿ ಫೈನಲನ್ನು ತಲುಪ್ತಾರೆ. ಸೊ ಇವಾಗ ಇಷ್ಟಿದೆ ಪ್ಲೇ ಆಫ್ಸ್ನ ಹಾದಿ ಎಲ್ಲ ಟೀಮ್ಗೂ. ಸೊ ನೋಡೋಣ, ಬೆಂಗಳೂರು ಬುಲ್ಸ್ಗೆ ಇವತ್ತು ಚಾನ್ಸ್ ಇದೆ, ಮತ್ತೊಂದು ಚಾನ್ಸ್ ಇದೆ. ಸೋತರು ಕೂಡ ನಿನ್ನೆ. ಸೊ ಇನ್ನೂ ಸೋತ್ರೆ ಚಾನ್ಸ್ ಇಲ್ಲ, ಎಲಿಮಿನೇಟ್ರೇ ಖಂಡಿತವಾಗ್ಲೂ. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಇವತ್ತು ಗೆದ್ದು ಮುಂದಿನ ಹಂತಕ್ಕೆ ತಲುಪಲಿ ಬುಲ್ಸ್ ಅಂತ ನಾವು ಆಶಿಸೋಣ. ಸೊ ಏನನ್ಸುತ್ತೆ ನಿಮಗೆ, ಬುಲ್ಸ್ ವಿನ್ ಆಗ್ತಾರಾ ಅಥವಾ ಸೋಲ್ತಾರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ಟಾಪ್ ಪರ್ಫಾರ್ಮರ್ ಯಾರಾಗ್ಬೋದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.